ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಆಸ್ಟ್ರೇಲಿಯಾದ ವಿರುದ್ಧ ನಮ್ಮ ಭಾರತ ತಂಡ 4ನೇ ಟಿ20 ಪಂದ್ಯದಲ್ಲಿ 48 ರನ್ಗಳಿಂದ ಗೆಲ್ಲುವ ಮೂಲಕ ನಮ್ಮ ಭಾರತ ತಂಡ 2.1 ಸರಣಿಯನ್ನು ಮುನ್ನಡೆ ಸಾಧಿಸಿದೆ ಅಂತಾನೆ ಹೇಳ್ಬೋದು. ಇನ್ನು ಈ ಪಂದ್ಯ ಸೋತ ಬಳಿಕ ಆಸ್ಟ್ರೇಲಿಯಾದ ನಾಯಕ ಆಗಿರುವಂತಹ ಮಿಚೆಲ್ ಮಾರ್ಷ್ ಅವರು ಸೋಲಿಗೆ ಕಾರಣ ಆದ್ರೆ ಕೊಟ್ಟಿದ್ದಾರೆ. ಇನ್ನು ಅಷ್ಟಕ್ಕೂ ಮಿಚೆಲ್ ಮಾರ್ಷ್ ಏನೆಲ್ಲ ಹೇಳಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ನಿನ್ನೆ ಪಂದ್ಯ ಬಂದ್ಬಿಟ್ಟು 4ನೇ ಟಿ20 ಪಂದ್ಯದಲ್ಲಿ ಟಾಸ್ ಗೆದ್ದಂತ ಆಸ್ಟ್ರೇಲಿಯಾದ ನಾಯಕ ಮಿಚೆಲ್ ಮಾರ್ಷ್ ಅವರು ಬೌಲಿಂಗ್ ಆದ್ರೆ ತಗೊಂತಾರೆ ಅಂತಾನೆ ಹೇಳ್ಬೋದು. ಇನ್ನು ಅದರಂತೆ ಬ್ಯಾಟಿಂಗ್ ಗೆ ಮಾಡೋಕೆ ಬಂದಂತ ನಮ್ಮ ಟೀಮ್ ಇಂಡಿಯಾ ಪರ ಶುಭ್ಮನ್ ಗಿಲ್ ಮತ್ತು ಅಭಿಷೇಕ್ ಶರ್ಮಾ ಉತ್ತಮ ಆರಂಭ ಆದ್ರೆ ಕೊಡ್ತಾರೆ ಅಂತಾನೆ ಹೇಳ್ಬೋದು. ಅಭಿಷೇಕ್ ಶರ್ಮಾ 21 ಬಾಲ್ಗಳಲ್ಲಿ 28 ರನ್ ನೋಡಿದ್ರೆ ಶುಭ್ಮನ್ ಗಿಲ್ 46 ರನ್ ಆದ್ರೆ ಹೊಡಿತಾರೆ. ಇಲ್ಲಿ ಒಂದೇನಪ್ಪಾ ಅಂತಂದ್ರೆ ನಿನ್ನೆ ಒಂದು ಎಲ್ಲರಿಗೂ ಅಚ್ಚರಿ ಏನಪ್ಪಾ ಅಂತಂದ್ರೆ ಆಗಿದ್ದು ಅಂತಂದ್ರೆ ನಂಬರ್ 3 ಅಲ್ಲಿ ನಾಯಕ ಸೂರ್ಯಕುಮಾರ್ ಯಾದವ್ ಬದಲು ಶಿವಮ್ ದುಬೆ ಆದ್ರೆ ಬರ್ತಾರೆ. ಶಿವಮ್ ದುಬೆ 18 ಬಾಲ್ಗಳಲ್ಲಿ 22 ರನ್ ಹೊಡೆದು ಔಟ್ ಆಗ್ತಾರೆ ಅಂತಾನೆ ಹೇಳ್ಬೋದು. ಇವರೇನಾದ್ರೂ ನಂಬರ್ 3 ಅಲ್ಲಿ ಬಿಟ್ಟು ನಂಬರ್ 4 ಅಥವಾ ನಂಬರ್ 5 ಅಲ್ಲಿ ಬಂದ್ರೆ ಸೂರ್ಯಕುಮಾರ್ ಏನಾದ್ರೂ ನಂಬರ್ 3 ಅಲ್ಲಿ ಬಂದಿದ್ರೆ ಟೀಮ್ ಇಂಡಿಯಾಗೆ ಇನ್ನೂ ಸ್ವಲ್ಪ ಸ್ಕೋರ್ ಮಾಡಲು ಹೆಲ್ಪ್ ಆಗ್ಬೋದು ಅಂತಾನೆ ಹೇಳ್ಬೋದು. ಅನಂತರ ಬಂದಂತ ಸೂರ್ಯ ಅವರು ಕೂಡ 10 ಬಾಲಲ್ಲಿ 20 ಆಡಿ ಔಟ್ ಆಗ್ತಾರೆ. ಇನ್ನು ನಮ್ಮ ಟೀಮ್ ಇಂಡಿಯಾ ಬಂದ್ಬಿಟ್ಟು ಮೊದಲನೇ ಇನ್ನಿಂಗ್ಸ್ ನಲ್ಲಿ 167 ರನ್ ಆದ್ರೆ ಹೊಡಿತಾರೆ. ಇನ್ನು ಅಕ್ಷರ್ ಪಟೇಲ್ ಕೂಡ ಒಳ್ಳೆ ಕಾಂಟ್ರಿಬ್ಯೂಷನ್ ಆದ್ರೆ ಕೊಡ್ತಾರೆ ಅಂತಾನೆ ಹೇಳ್ಬೋದು ಕೊನೆಯಲ್ಲಿ. ಒಟ್ನಲ್ಲಿ ನಮ್ಮ ಭಾರತ ತಂಡ 167 ರನ್ ಆದ್ರೆ ಹೊಡಿತಾರೆ. ಇನ್ನು ಆಸ್ಟ್ರೇಲಿಯಾದ ಪರ ಮಿಚೆಲ್ ಮಾರ್ಷ್ ಮತ್ತು ಮ್ಯಾಥ್ಯೂ ಶಾರ್ಟ್ ಇಬ್ಬರನ್ನ ಬಿಟ್ರೆ ಬೇರೆ ಯಾರು ಬ್ಯಾಟರ್ಸ್ ಗಳು ಕೂಡ ಹೇಳ್ಕೊಳ್ಳಂತ ಬ್ಯಾಟಿಂಗ್ ಮಾಡಲಿಲ್ಲ. ಮಿಚೆಲ್ ಮಾರ್ಷ್ ಅವರು 30 ರನ್ ಆಡಿದ್ರೆ ಮ್ಯಾಥ್ಯೂ ಶಾರ್ಟ್ ಅವರು ಬಂದ್ಬಿಟ್ಟು 25 ರನ್ ಆದ್ರೆ ಹೊಡಿತಾರೆ. ಹೌದು, ಪವರ್ ಪ್ಲೇ ನಲ್ಲಿ ಒಳ್ಳೆ ಬ್ಯಾಟಿಂಗ್ ಆದ್ರೆ ಮಾಡ್ತಾರೆ ಆಸೀಸ್ ತಂಡ. ಆನಂತರ ನಮ್ಮ ಟೀಮ್ ಇಂಡಿಯಾ ಡಾಮಿನೇಟ್ ಆದ್ರೆ ಮಾಡುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಈ ಪಂದ್ಯದಲ್ಲಿ ಮ್ಯಾಕ್ಸ್ವೆಲ್ ಅವರು ತುಂಬಾನೇ ನಂಬಿಕೆ ಆದ್ರೆ ಇಟ್ಕೊಂಡಿರ್ತಾರೆ ಎಲ್ಲ ಆಸ್ಟ್ರೇಲಿಯಾದ ಅಭಿಮಾನಿಗಳ ಮೇಲೆ. ಯಾಕಂತಂದ್ರೆ ಈ ಪಂದ್ಯದಲ್ಲಿ ನಾನು ಆಡ್ಬೇಕು ಮತ್ತು ಈ ಪಂದ್ಯದಲ್ಲಿ ಒಂದು ಒಳ್ಳೆ ಇನ್ನಿಂಗ್ಸ್ ಆಡ್ಬೇಕಂತ ಮ್ಯಾಕ್ಸ್ವೆಲ್ ಆದ್ರೆ ಬರ್ತಾರೆ. ಆದ್ರೆ ವರುಣ್ ಚಕ್ರವರ್ತಿ ಬೌಲಿಂಗ್ ನಲ್ಲಿ ಕ್ಲೀನ್ ಬೋರ್ಡ್ ಆಗಿ ಔಟ್ ಆಗ್ತಾರೆ ಅಂತಾನೆ ಹೇಳ್ಬೋದು. ಒಟ್ನಲ್ಲಿ ನಮ್ಮ ಭಾರತ ತಂಡ ನಿನ್ನೆ 4ನೇ ಟಿ20 ಪಂದ್ಯದಲ್ಲಿ 48 ರನ್ಗಳಿಂದ ಭರ್ಜರಿಯಾಗಿ ಆದ್ರೆ ಗೆದ್ದಿದೆ. ಇನ್ನು ಈ ಪಂದ್ಯ ಸೋತ ಬಳಿಕ ಆಸೀಸ್ನ ನಾಯಕ ಮಿಚೆಲ್ ಮಾರ್ಷ್ ಅವರು ಏನೆಲ್ಲ ಮಾತನಾಡಿದ್ದಾರೆ ಅಂತಂದ್ರೆ, ಹೌದು ಈ ಪಿಚ್ ಸ್ಲೋ ಆಗುತ್ತೆ ಅಂತ ಗೊತ್ತಿತ್ತು ಮತ್ತು ನಾವು ಮೊದಲು ಬ್ಯಾಟಿಂಗ್ ಆಡಿದ್ರೆ ಚೆನ್ನಾಗಿರ್ತಿತ್ತು. ಇನ್ನು ಭಾರತದ ಪರ ಅಭಿಷೇಕ್ ಶರ್ಮಾ ಮತ್ತು ಗಿಲ್ ಅವರು ಅದ್ಭುತವಾಗಿ ಬ್ಯಾಟಿಂಗ್ ಮಾಡಿದ್ರು. ಇನ್ನು ಭಾರತ ಮೊದಲು ಬ್ಯಾಟಿಂಗ್ ಮಾಡಿ ಒಂದು ಒಳ್ಳೆ ಟಾರ್ಗೆಟ್ ಆದ್ರೆ ಕೊಡ್ತಾರೆ. 167 ರನ್ ಈ ಮೈದಾನದಲ್ಲಿ ಒಳ್ಳೆ ಟಾರ್ಗೆಟ್. ಈ ಟಾರ್ಗೆಟ್ ಅನ್ನು ನಾವು ಚೇಸ್ ಮಾಡ್ತೀವಿ ಅಂತ ನಮ್ಗೂ ಕೂಡ ಸ್ವಲ್ಪ ಕಷ್ಟ ಇತ್ತು. ಯಾಕಂತಂದ್ರೆ ಈ ಪಿಚ್ ಸ್ಲೋ ಆಗುತ್ತೆ ಮತ್ತು ಸ್ಪಿನ್ನರ್ಸ್ ಗಳಿಗೆ ಹೆಲ್ಪ್ ಇರೋ ಕಾರಣದಿಂದಾಗಿ ಭಾರತದಲ್ಲಿ 3 ಸ್ಪಿನ್ನರ್ಸ್ ಆದ್ರೆ ಇದ್ರು. ಆ ಕಾರಣದಿಂದಾಗಿ ಸ್ವಲ್ಪ ನಮ್ಗೆ ಕಷ್ಟನೂ ಕೂಡ ಆಗ್ತಿತ್ತು ಅಂತ ಗೊತ್ತಿತ್ತು. ಆದ್ರೂ ಕೂಡ ನಾವು ಸೆಕೆಂಡ್ ಬ್ಯಾಟಿಂಗ್ ಆದ್ರೆ ಆಡ್ತೀವಿ. ಅದೊಂದು ನಾವು ಮಾಡಿದ ತಪ್ಪು ಮತ್ತು ನಮ್ಮ ಈ ಪಂದ್ಯದಲ್ಲಿ ನಮ್ಮ ಬ್ಯಾಟರ್ಸ್ ಗಳು ಯಾರು ಹೇಳ್ಕೊಳ್ಳಂತ ಬ್ಯಾಟಿಂಗ್ ಮಾಡಲಿಲ್ಲ. ಹೌದು, ಈ ಪಂದ್ಯದಲ್ಲಿ ಸ್ಪಿನ್ನರ್ಸ್ ಗಳಿರೋ ಕಾರಣದಿಂದಾಗಿ ಮ್ಯಾಕ್ಸ್ವೆಲ್ ಕೂಡ ಆಡಿಸ್ತೀವಿ. ಮ್ಯಾಕ್ಸ್ವೆಲ್ ಈ ಪಂದ್ಯದಲ್ಲಿ ಅಂತ ಹೇಳ್ಕೊಳ್ಳಂತ ಬ್ಯಾಟಿಂಗ್ ಮಾಡಲಿಲ್ಲ ಮತ್ತು ಇನ್ನು ನಮ್ಮ ತಂಡ ಈ ಪಂದ್ಯದಲ್ಲಿ ಸೋತಿದೆ ಮತ್ತು ಮುಂದಿನ ಪಂದ್ಯ ಒಂದು ಬಾಕಿ ಇದೆ. ಆ ಪಂದ್ಯದಲ್ಲಿ ಗೆದ್ದು ಸರಣಿಯನ್ನು ವೀಕಲ್ ಮಾಡುತ್ತೇವೆ ಮತ್ತು ಸಮಬಲ ಆದ್ರೆ ಗೊಳಿಸುತ್ತೇವೆ ಎಂದು ಮಿಚೆಲ್ ಮಾರ್ಷ್ ಆದ್ರೆ ಹೇಳಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.